ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಂದು ಭಾಷೆಯ ಮಹತ್ವ ಗೊತ್ತಾಗೋದು ಆ ಭಾಷೆಯಲ್ಲಿ ಇರುವ ಪದ ಸಂಪತ್ತಿನಿಂದ, ನುಡಿಗಟ್ಟುಗಳಿಂದ, ಗಾದೆಗಳಿಂದ ಹಾಗೂ ಒಗಟುಗಳಿಂದ. ಇವುಗಳ ಜೊತೆಗೆ ಕೆಲವು ವಿಶೇಷವಾದ ಶಬ್ದಗಳನ್ನು ನಾವು ಬಳಸ್ತಾ ಹೋಗ್ತೇವೆ. ಒಂದು ಭಾಷೆಯ ಅಂತರಂಗ ನಮ್ಮ ಕೈಗೆ ಸಿಗಬೇಕಾದರೆ ಮುಖ್ಯವಾಗಿ ಈ 5 ವಿಚಾರಗಳಲ್ಲಿ ನಾವು ಪರಿಣತಿಯನ್ನು ಸಾಧಿಸಬೇಕಾಗುತ್ತೆ. ಈ ಪದಪ್ರಯೋಗ ಪರಿಣತ ಮತಿಗಳು ಯಾರಿರ್ತಾರೆ, ಕೆಲವು ನುಡಿಗಟ್ಟುಗಳನ್ನು, ಕೆಲವು ಪದಗಳನ್ನು ಬಳಸಬೇಕಾದ್ರೆ ವಿಶೇಷ ಗಮನವನ್ನು, ಚಾತುರ್ಯವನ್ನು ತೋರ್ತಾರೆ. ಹಾಗಾಗಿ ಈ ರೀತಿಯಾದ ಮಾತುಗಳನ್ನು ಕೇಳಿದಾಗ ಅದರಲ್ಲಿ ವಾಚ್ಯಾರ್ಥ ಇರುತ್ತೆ, ಲಕ್ಷ್ಯಾರ್ಥ ಇರುತ್ತೆ, ಧ್ವನ್ಯಾರ್ಥ ಇರುತ್ತೆ. ಏನು ಹಾಗಂದರೆ, ಇಂತಹ ಶಬ್ದಗಳ ಪಟ್ಟಿ ಮಾಡ್ತಾ ಹೋಯಿತು ಅಂದರೆ ಸಾಕಷ್ಟು ಸಿಗುತ್ತೆ. ಕನ್ನಡದಲ್ಲಿ ಈಗ ಶಬ್ದ ಪುರಾಣ ಎನ್ನುವ ಒಂದು ಪುಸ್ತಕ ಪ್ರಕಟವಾಗಿದೆ. ಶಬ್ದಾವಲೋಕನ ಅನ್ನೋ ಉಪಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ವಾಸುದೇವ ಶೆಟ್ಟಿ ಬರೆದಿರುವಂಥದ್ದು. ಈಗ ಅರ್ಜುನ ಸನ್ಯಾಸಿ ಅಂತ ಹೇಳ್ತಂದರೆ ಆತ ಸನ್ಯಾಸಿ ಹೌದು, ಆದರೆ ನಿಜವಾದ ಸನ್ಯಾಸಿಯಾ ಅಂತ ಕೇಳಿದ್ರೆ ನಿಜವಾದ ಸನ್ಯಾಸಿ ಅಲ್ಲ ಆತ. ಹೀಗೆ ಮೇಲುನೋಟಕ್ಕೆ ಬರುವಂಥ ಅರ್ಥ ಏನಿದೆ, ನಿಜವಾದ ಅರ್ಥ ಅದಾಗಿರೋದಿಲ್ಲ. ಹಾಗೆಯೇ ಅಕ್ಷಯ ಪಾತ್ರೆ. ಏನು ಅಕ್ಷಯ ಪಾತ್ರೆ ಅಂದರೆ, ನೀವು ಎಷ್ಟು ಕೇಳಿದ್ರೂ ಅಷ್ಟೂ ಆಹಾರವನ್ನು ಬಡಿಸುವಂಥ ಪಾತ್ರೆ ಅಕ್ಷಯ ಪಾತ್ರೆ. ಮೇಲುನೋಟದ ಅರ್ಥ, ನಿಜವಾದ ಅರ್ಥ ಬೇರೆ ರೀತಿಯಾಗಿರುತ್ತೆ. ಕರತಲಾಮಲಕ ಅಂತ ಹೇಳ್ತಂದರೆ, ಈ ಶಬ್ದಗಳನ್ನು ಬಿಡಿಸಿ ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಇದು ಉಚ್ಚಾರ ಮಾಡಲಿಕ್ಕೂ ಕಷ್ಟವಾಗುವಂಥ ಒಂದು ಶಬ್ದ. ಕರ ತಳ ಆಮಲಕ. ಆಮಲಕ ಅಂದರೆ ನೆಲ್ಲಿಕಾಯಿ, ಕರ ಅಂದರೆ ಕೈ, ಕರ ತಳದಲ್ಲಿ ಇದೆ ಅಂದರೆ ಅಂಗೈಯಲ್ಲಿ ಇರ್ತಕ್ಕಂಥ ನೆಲ್ಲಿಕಾಯಿ. ಹೇಗೆ ನಮಗೆ ಸ್ಪಷ್ಟವಾಗಿ ಕಾಣುತ್ತೋ ಹಾಗೆ ಒಬ್ಬನಿಗೆ ಒಂದು ವಿಷಯ ಸಂಪೂರ್ಣವಾಗಿ ಗೊತ್ತಿದೆ, ಆ ವಿಚಾರದಲ್ಲಿ ಆತ ಪ್ರಭುತ್ವವನ್ನು ಸಾಧಿಸಿದ್ದಾನೆ. ಇಷ್ಟೆಲ್ಲ ವಿವರಗಳನ್ನು ಹೇಳಲಿಕ್ಕೆ ಅವರು ಒಂದೇ ಒಂದು ಬಳಸ್ತಾರೆ ಶಬ್ದ, ಕರತಲಾಮಲಕ. ಹಾಗೆಯೇ ಈ ಧ್ವನ್ಯಾರ್ಥದ್ದಿರುತ್ತೆ. ಬಲರಾಮನ ಗೋವು ಅಂತ ಹೇಳ್ತಾರೆ. ಏನು ಹಾಗಂದರೆ, ಇದು ಕೃಷ್ಣ ಹೂಡುವ ಒಂದು ತಂತ್ರ. ಬಲರಾಮನನ್ನು ಹೇಗಾದರೂ ಮಾಡಿ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸದ ಹಾಗೆ ಮಾಡಬೇಕವನ್ನು. ಏನು ಮಾಡೋದು? ಅದಕ್ಕೊಂದು ತಂತ್ರ ಹುಡುತಾನೆ. ಒಂದು ಬಡಕಲು ಗೋವು ಬರುತ್ತೆ ಬಲರಾಮನ ಉದ್ಯಾನದ ವನದ ಒಳಗೆ. ಅವನೇನು ಮಾಡ್ತಾನೆ, ಅದನ್ನು ಓಡಿಸ್ಬೇಕು ಅಂತ ಹೇಳಿ ಒಂದು ಪುಟ್ಟ ಕಲ್ಲನ್ನು ತಗೊಂಡು ಹಾಕ್ತಾನೆ. ಆ ಕಲ್ಲನ್ನು ಎಸೆದ ಕೂಡಲೇ ಅದು ಹೋಗಿ ಗೋವಿಗೆ ತಾಗುತ್ತೆ. ತಾಗಿದ ಕೂಡಲೇ ಕೆಳಗೆ ಬಿದ್ದು ಸತ್ತು ಹೋಗುತ್ತೆ, ಒಂದು ಸಣ್ಣ ಕಲ್ಲಿನ ಪೆಟ್ಟಿಗೆ. ಕೃಷ್ಣ ಬರ್ತಾನೆ, ಅಯ್ಯೋ ಹಸುವನ್ನು ಕೊಂದ್ಯಾ, ಆ ಪಾಪ ನಿನ್ನನ್ನು ಸುತ್ತಕೊಳ್ಳುತ್ತೆ. ಈ ಪಾಪದಿಂದ ವಿಮುಕ್ತಿಯನ್ನು ಪಡೆಯಬೇಕಾದರೆ ನೀನು ತೀರ್ಥಯಾತ್ರೆ ಮಾಡಬೇಕು ಅಂತ ಹೇಳಿ ಸದ್ದಿಲ್ಲದ ಹಾಗೆ ಅವನನ್ನು ತೀರ್ಥಯಾತ್ರೆಗೆ ಕಳುಹಿಸಿ ಈ ಕಡೆ ಕುರುಕ್ಷೇತ್ರ ಯುದ್ಧ ನಡೆಯುವ ಹಾಗೆ ಮಾಡ್ತಾನೆ ಕೃಷ್ಣ. ಹೀಗೆ ಈ ಒಂದು ಪುಟ್ಟ ಪುಸ್ತಕದಲ್ಲಿ ನಮಗೆ ಸುಮಾರು 140 ವಿಶೇಷ ಶಬ್ದಗಳ ಪರಿಚಯ ಸಿಗುತ್ತೆ. ನಾವೇನು ಮಾಡಬೇಕು ಅಂದರೆ, ನಮ್ಮ ಮಕ್ಕಳಿಗೆ ಈ ಪುಸ್ತಕವನ್ನು ಕೊಡಬೇಕು. ಓದಿ ಅಂದರೆ ಅವರು ಓದೋಲ್ಲ. ನಾವೇನು ಮಾಡಬೇಕು, ದಿನಕ್ಕೆ ಒಂದು ಸಲ ಒಂದೇ ಒಂದು ಶಬ್ದ ತಗೊಂಡು ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಅದರ ಕಥೆಯನ್ನು ಹೇಳ್ತಾ ಹೋಗಬೇಕು. ನಾನು ಪಾಠ ಹೇಳ್ತಿದ್ದೇನೆ ಅನ್ನೋ ಭಾವ ಬರಬಾರ್ದು ಮಕ್ಕಳಿಗೆ. ಒಂದು ಕಥೆ ಹೇಳ್ತೀನಿ ಕೇಳು. ಈಗ ಬಲರಾಮನ ಕಥೆ ಹೇಳಿದೆ, ಹಾಗೆ ಕಥೆಯ ಮೂಲಕವೇ ಆ ನುಡಿಗಟ್ಟನ್ನು ಅಥವಾ ಆ ಶಬ್ದವನ್ನು ಅರ್ಥ ಆಗುವ ರೀತಿಯಲ್ಲಿ ಹೇಳಬೇಕಾಗುತ್ತೆ. ಶಬ್ದ ಪುರಾಣ ಸೊಗಸಾದ ಕೃತಿ. ಡಾಕ್ಟರ್ ವಾಸುದೇವ ಶೆಟ್ಟಿ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ರಾಜೇಶ್ವರಿ ಬಿ ಆರ್. ನಾನು ಮೂಲತಃ ಹಾಸನ ಡಿಸ್ಟಿಕ್ ಬೇಲೂರು ತಾಲೂಕು ಆಂದಲೆ ಗ್ರಾಮದಿಂದ ಬಂದಿದ್ದೀನಿ.
ಈಗ ವಾಸ ಇರೋದು ಆನೇಕಲ್ ತಾಲೂಕು ಕಮ್ಮಸಂದ್ರದಲ್ಲಿ. ನನ್ನ ಹವ್ಯಾಸ ಪೇಪರ್ ಓದೋದು ಮತ್ತು ತಟ್ಟಂತ ಹೇಳಿ ಪ್ರೋಗ್ರಾಮ್ ನೋಡೋದು ನನ್ನ ಹವ್ಯಾಸ. ರಾಜೇಶ್ವರಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿಂದ ಬಂದಿದ್ದೇನೆ. ನಾನು ವೃತ್ತಿಯಲ್ಲಿ ನೇಕಾರಿಕೆ. ನನ್ನ ಹವ್ಯಾಸಗಳು ತಟ್ಟಂತೇಳಿ ಕಾರ್ಯಕ್ರಮ ತಪ್ಪದೇ ನೋಡೋದು ಹಾಗೂ ದಿನಪತ್ರಿಕೆ ಓದುವುದು, ಪ್ರವಚನ ಕೇಳುವುದು. ಶ್ರೀನಿವಾಸ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಾ ದೇವಲಿಂಗೇಗೌಡ. ಮಂಡ್ಯ ತಾಲೂಕು ಬಸರಾಳ ಹೋಬಳಿ ಅಂಕ್ಷಾಪುರದಿಂದ ಬಂದಿದ್ದೀನಿ. ನಾನು ಗೃಹಿಣಿ. ನನ್ನ ಹವ್ಯಾಸಗಳು ರೇಡಿಯೋ ಕೇಳುವುದು, ರೇಡಿಯೋ ಕಾರ್ಯಕ್ರಮಗಳಿಗೆ ಭಾಗವಹಿಸುವುದು, ಪತ್ರಿಕೆಗಳನ್ನ ಓದುವುದು, ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ಮೊಬೈಲ್ನಲ್ಲಿ ನೋಡ್ತೀನಿ. ಟಿ ವಿ ಇಲ್ಲ ನಮ್ಮ ಮನೆಯಲ್ಲಿ. ಪದ್ಮಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಭಾವಗಳು 106. ಚಂದ್ರಿಕಾ ಬರೆದಿರುವಂಥ ಕವನ ಸಂಕಲನ. ಪ್ರಶ್ನೆ: ಬ್ರಿಟಿಷರು ಭಾರತದಿಂದ ಪ್ರತಿ ವರ್ಷ 30 ದಶಲಕ್ಷ ಪೌಂಡ್ ಹಣವನ್ನು ಲೂಟಿ ಹೊಡೆಯುತ್ತಿರುವುದನ್ನು ಯಾರು ಅಂಕೆ ಸಂಖ್ಯೆ ಸಮೇತ ಮೊದಲ ಬಾರಿಗೆ ವಿವರಿಸ್ತಾರೆ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಲಾಲಾ ಲಜಪತ್ ರಾಯ್, ಗಾಂಧಿ, ದಾದಾಬಾಯಿ ನವರೋಜಿ, ಜಿ ಸುಬ್ರಹ್ಮಣ್ಯ ಅಯ್ಯರ್. ಮೊದಲಿಗೆ ರಾಜೇಶ್ವರಿ, ಆನಂತರ ಪದ್ಮ. ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿ ಆಯ್ಕೆ 3. ಪದ್ಮ. ಲಾಲಾ ಲಜಪತ್ ರಾಯ್. ಉತ್ತರವನ್ನು ನೋಡೋಣ. ದಾದಾಬಾಯಿ ನವರೋಜಿ ಉತ್ತರ ಸರಿಯಾಗಿದೆ. ಭಾವಗಳು 106 ಈ ಪುಸ್ತಕವನ್ನು ಕೊಟ್ಟಿದ್ದೇವೆ. 1800ನೇ ವರ್ಷದಲ್ಲಿ 1 ಪೌಂಡಿಗೆ ಇವತ್ತಿನ 152 ಪೌಂಡುಗಳ ಬೆಲೆ ಇತ್ತು. ಪ್ರತಿ ವರ್ಷ 30 ದಶಲಕ್ಷ ಪೌಂಡುಗಳನ್ನು, 30 ದಶಲಕ್ಷ ಇಂಟು 152, 4.56 ಬಿಲಿಯನ್ ಪೌಂಡುಗಳನ್ನು ಭಾರತದಿಂದ ಸಾಗಿಸ್ತಾರೆ. 1 ಬಿಲಿಯನ್ ಅಂತ ಹೇಳ್ತಂದರೆ 100 ಕೋಟಿ. ಇವತ್ತು 1 ಪೌಂಡಿಗೆ 116 ರೂಪಾಯಿಗಳು. 4.56 ಬಿಲಿಯನ್ ಗುಣಿಸು 116 ಅಂದರೆ 531 ಬಿಲಿಯನ್ ರೂಪಾಯಿಗಳು, ಅಥವಾ 53,100 ಕೋಟಿ ರೂಪಾಯಿಗಳನ್ನು ಪ್ರತಿ ವರ್ಷ ಭಾರತದಿಂದ ಬ್ರಿಟನ್ನಿಗೆ ಸಾಗಿಸ್ತಾ ಇದ್ದರಂತೆ 1800ರಲ್ಲಿ ಪ್ರತಿ ವರ್ಷ. ಮುಂದಿನ ಪುಸ್ತಕ ಐತಾಳರ ಕಥೆಗಳು. ಯಡಗುಡ್ಡೆ ಚಂದ್ರಶೇಖರ ಐತಾಳ್ ಬರೆದಿರುವಂಥದ್ದು. ಪ್ರಶ್ನೆ: ಗ್ರೀಕೋ ರೋಮನ್ ನಾವಿಕರು ಭಾರತದ ಬರ್ಬರಿಕಾನ್ ಬಂದರಿನ ಮೂಲಕ ವಾಣಿಜ್ಯ ವ್ಯವಹಾರಗಳನ್ನು ನಡೆಸುತ್ತಿದ್ದರು. ಆ ಬರ್ಬರಿಕಾನ್ ಯಾವುದು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ತಾಮ್ರಪರ್ಣಿ, ಕರಾಚಿ, ಸೂರತ್, ಭಟ್ಕಳ. ಮೊದಲಿಗೆ ರಾಜೇಶ್ವರಿ, ಆನಂತರ ಶ್ರೀನಿವಾಸ್. ಕರಾಚಿ. ಕರಾಚಿ ಆಯ್ಕೆ 2. ಶ್ರೀನಿವಾಸ್. ಭಟ್ಕಳ. ಭಟ್ಕಳ ಆಯ್ಕೆ 4. ಉತ್ತರವನ್ನು ನೋಡೋಣ. ಕರಾಚಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಐತಾಳರ ಕಥೆಗಳು ಈ ಪುಸ್ತಕವನ್ನು ರಾಜೇಶ್ವರಿ ಅವರಿಗೆ ಕೊಟ್ಟಿದ್ದೇವೆ. ಕರಾಚಿ ನಮಗೆ ಗೊತ್ತಿರೋ ಹಾಗೆ ಪಾಕಿಸ್ತಾನದ ಸಿಂಧ್ ಪ್ರದೇಶದಲ್ಲಿದೆ. ಸಿಂಧೂ ನದಿಯು ಅರಬ್ಬಿ ಸಮುದ್ರವನ್ನು ಸೇರುವ ಪ್ರದೇಶದಲ್ಲಿ ಈ ಕರಾಚಿ ನಗರ ಉಂಟು. ಇದನ್ನು ಗ್ರೀಕರು ಬರ್ಬರೀಕಾ ಅಂತ ಕರೆದರು. ಬರ್ಬರೀಕಾ ಅಂದರೆ ಬಾರ್ಬೇರಿಯನ್ಸ್ ಅಂತಕ್ಕಂಥ ಶಬ್ದ ಇದೆಯಲ್ಲ ಇಂಗ್ಲೀಷಲ್ಲಿ, ಅದರ ರೂಪಾಂತರ. ಅಂದರೆ ಕಾಡು ಜನ, ಅನಾಗರಿಕ ಜನ ವಾಸ ಮಾಡುವಂಥ ಸ್ಥಳ ಅನ್ನೋ ಹೆಸರನ್ನು ಕೊಟ್ಟಿದ್ದರಂತೆ. ಆದರೂ ಸಹ ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅಂತಕ್ಕಂಥ ಒಂದು ಗ್ರಂಥ ಇದೆ. ಅದರಲ್ಲಿ ಬಹಳ ವಿಸ್ತೃತವಾದ ಒಂದು ವರ್ಣನೆ ಸಿಗುತ್ತೆ ಈ ಬರ್ಬರಿಕಾನ್ ಪ್ರದೇಶದ್ದು. ಮದ್ಯ, ಬೆಳ್ಳಿ, ಗಾಜು ಇವುಗಳನ್ನು ನಮಗೆ ಕೊಟ್ಟು
ನಮ್ಮಿಂದ ರೇಷ್ಮೆ, ನೀಲಿ, ಲ್ಯಾಪಿಸ್ ಲಾಜುಲಿ ಅಂತಕ್ಕಂಥ ಒಂದು ನೀಲಿ ಕಲ್ಲು ಇವೆಲ್ಲವನ್ನು ತಗೊಂಡು ಹೋಗ್ತಾ ಇದ್ರಂತೆ ಗ್ರೀಕರು. ರೇಜಿಯೋ ಪಾತಾಳಿಸ್ ಅನ್ನೋ ಹೆಸರು ಉಂಟು, ಅವರ ಲೆಕ್ಕದಲ್ಲಿ ಇದುವೇ ಪಾತಾಳ. ಹಾಗಾಗಿ ರೇಜಿಯೋ ಪಾತಾಳಿಸ್ ಅಂತಲೂ ಗ್ರೀಕ್ ದಾಖಲೆಯಲ್ಲಿ ಉಂಟು ಈ ಕರಾಚಿ ಪ್ರದೇಶ. ಜೀರಂಗಿ ಎಳೆಯ ಮನಗಳ ಕವನ ಲಹರಿ, ಬಸವರಾಜ ಬಂಡೀವಾಡ ಬರೆದಿರುವಂಥದ್ದು. ಪ್ರಶ್ನೆ: ಇತ್ತೀಚೆಗೆ ಮುದ್ ನ್ಯೋಮಾ ವಿಮಾನ ನೆಲೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಆಯ್ಕೆಗಳನ್ನು ನೋಡೋಣ. ಲಡಾಖ್, ಜಮ್ಮು, ಅರುಣಾಚಲ ಪ್ರದೇಶ, ಸಿಕ್ಕಿಂ. ಮೊದಲಿಗೆ ರಾಜೇಶ್ವರಿ, ಆನಂತರ ಶ್ರೀನಿವಾಸ್. ಲಡಾಖ್. ಲಡಾಖ್ ಆಯ್ಕೆ 3. ಹೇಳಿ ಶ್ರೀನಿವಾಸ್. ಜಮ್ಮು. ಜಮ್ಮು ಆಯ್ಕೆ 2. ಉತ್ತರವನ್ನು ನೋಡೋಣ. ಲಡಾಖ್ ಉತ್ತರ ಸರಿಯಾಗಿದೆ. ಜೀರಂಗಿ ಎನ್ನುವ ಈ ಒಂದು ಪುಸ್ತಕವನ್ನು ರಾಜೇಶ್ವರಿ ಅವರಿಗೆ ಕೊಟ್ಟಿದ್ದೇವೆ. ದಕ್ಷಿಣ ಲಡಾಖಲ್ಲಿ 13,700 ಅಡಿ ಎತ್ತರದಲ್ಲಿ ಈ ವಿಮಾನ ನಿಲ್ದಾಣ ಸ್ಥಾಪಿಸಿದ್ದಾರೆ. ಚೀನಾ ಗಡಿಯಿಂದ ಬರೀ 23 ಕಿಲೋಮೀಟರ್ ದೂರದಲ್ಲಿ ಮಾತ್ರ ಉಂಟು. ಎಲ್ಲ ರೀತಿಯ ವಿಮಾನಗಳು ಹತ್ತಿ ಇಳಿಯೋದಕ್ಕೆ ಇಲ್ಲಿ ಅನುಕೂಲತೆ ಮಾಡಿದ್ದಾರೆ. ಯಾಕಂದರೆ ಮುಂದೆ ಏನಾದರೂ ಯುದ್ಧ ಸಂಭವಿಸಿದರೆ ಈ ಒಂದು ವಿಮಾನ ನಿಲ್ದಾಣ ಪ್ರಮುಖ ಪಾತ್ರವನ್ನು ವಹಿಸಲಿದೆ. ರಾಜೇಶ್ವರಿ ಅವರು ಸತತವಾಗಿ 3 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ 3 ಪುಸ್ತಕ ಪಡೆದಿದ್ದಾರೆ. ಶ್ರೀನಿವಾಸನ್ ಹಾಗೂ ಪದ್ಮ ತಾವು ಸಹ 3 ಪುಸ್ತಕ ಬರೀಬೇಕು ಅಂತ ಆಸೆ. ಈಗ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಇಸ್ರೇಲ್ ಕೆಣಕಿ ಗೆದ್ದವರಿಲ್ಲ. ಸಂಪಾದಕರು KV ರಾಧಾಕೃಷ್ಣ. ಪ್ರಶ್ನೆ: ಶ್ರವಣಬೆಳಗೊಳ, ವೇಣೂರು, ಕಾರ್ಕಳ, ಗೊಮ್ಮಟಗಿರಿ, ಧರ್ಮಸ್ಥಳದಲ್ಲಿ ಗೊಮ್ಮಟನ ವಿಗ್ರಹಗಳಿವೆ. ಗೊಮ್ಮಟಗಿರಿ ಯಾವ ನಗರಕ್ಕೆ ಸಮೀಪದಲ್ಲಿದೆ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು: ಹಾಸನ, ಮೊದಲಿಗೆ ರಾಜೇಶ್ವರಿ, ಆನಂತರ ಪದ್ಮ, ಕೊನೆಯಲ್ಲಿ ಶ್ರೀನಿವಾಸ್. ರಾಜೇಶ್ವರಿ. ಹಾಸನ. ಹಾಸನ. ಪದ್ಮ. ಹಾಸನ. ಶ್ರೀನಿವಾಸ್. ಹಾಸನ. ಆಯ್ಕೆಗಳನ್ನು ನೋಡೋಣ. ಮಂಗಳೂರು, ಮೂಡುಬಿದಿರೆ, ಮೈಸೂರು. ಸರಿಯಾದ ಉತ್ತರ ಈಗ ಬಂತು. ಮೈಸೂರು ಸರಿಯಾದ ಉತ್ತರ ಆಗಿತ್ತು. ಮೈಸೂರಿನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಹುಣಸೂರು ಮಾರ್ಗವಾಗಿ ಹೋಗುವಾಗ ಬಿಳೆಕಲ್ ಅಂತ ಒಂದು ಹೋಬಳಿ ಸಿಗುತ್ತೆ. ಅಲ್ಲಿ ಒಂದು ಪುಟ್ಟ ಗುಡ್ಡ ಉಂಟು. ಈ ಗುಡ್ಡವನ್ನು ಶ್ರವಣಗುಡ್ಡ ಅಂತ ಕರೀತಾರೆ. ಸುಮಾರು 160 ಅಡಿ ಎತ್ತರ ಇದೆಯಂತೆ ಈ ಗುಡ್ಡ. ಅದರ ಮೇಲೆ ಸುಮಾರು 16 ಅಡಿ ಎತ್ತರದ ಗೊಮ್ಮಟನ ಸುಂದರವಾದ ಮುದ್ದಾದ ವಿಗ್ರಹ ಉಂಟು ಅಂತ ಹೇಳ್ತಾರೆ. ಆದರೆ ಮುಂದಿನ ಜನಾಂಗಕ್ಕೆ ಈ ವಿಗ್ರಹ ಉಳಿಯುತ್ತಾ ನೋಡೋಕ್ಕೆ ಅಂದರೆ ಅನುಮಾನ. ಯಾಕಂದರೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕ್ವಾರಿಯ ಚಟುವಟಿಕೆ ಹೆಚ್ಚು ನಡೀತಾ ಇರೋ ಕಾರಣ ಈಗಾಗಲೇ ಬಿರುಕು ಬಿಡೋಕ್ಕೆ ಶುರುವಾಗಿದೆ. ಮುಂದಿನ ಪುಸ್ತಕ ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಕಟಿಸಿರುವಂಥ ಪುಸ್ತಕ. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಸ, ಮ, ತಿ, ಕ, ಲ. ಬಜ್ಜರಾಗಲೇ ಒತ್ತಿದ್ದಾರೆ ಪದ್ಮ. ಸಾಲು ಮರದ ತಿಮ್ಮಕ್ಕ. ಸಾಲು ಮರದ ತಿಮ್ಮಕ್ಕ ಅಂದರೆ ಬಹುಮಾನ ಖಂಡಿತ ಸಿಗಲ್ಲ. ನಮ್ಮಲ್ಲಿ ಒಟ್ಟು 10 ಮನೆಗಳಿವೆ. ನಿಮ್ಮ ಉತ್ತರದಲ್ಲೂ 10 ಅಕ್ಷರ ಇರಬೇಕು. ಸ್ವಲ್ಪ ಸ್ಪಷ್ಟವಾಗಿ ಮಾತಾಡಿ. ಸಾಲು ಮರದ. ಮತ್ತೆ ಭಾಳ ಮೃದು ಧ್ವನಿಯಲ್ಲಿ ಹೇಳ್ತಾ ಇದ್ದೀರಿ. ರಾಜೇಶ್ವರಿ. ಸಾಲು ಮರದ ತಿಮ್ಮಕ್ಕ ಇಲ್ಲ. ಹಾಂ, ಸಾಲು ಮರದ ತಿಮ್ಮಕ್ಕ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದಾ ಶ್ರೀನಿವಾಸ್? ಹೌದು, ಸರಿ. ಹೌದು ಹೌದು, ಹೌದು. ಅಲ್ವಾ? ಹೌದು. ಉತ್ತರವನ್ನು ನೋಡೋಣ. ಸಾಲು ಮರದ ತಿಮ್ಮಕ್ಕ ಇಲ್ಲ. ಹೌದು. 10 ಮನೆ ತುಂಬಿಸಿ ಅಂತ ಕೇಳ್ತಾ ಇದ್ವಿ. ಚಿಂತೆ ಇಲ್ಲ. ಜನಸಾಮಾನ್ಯರಿಗಾಗಿ ಕಾನೂನು ಈ ಪುಸ್ತಕವನ್ನು ರಾಜೇಶ್ವರಿ ಅವರಿಗೆ ಕೊಟ್ಟಿದ್ದೇವೆ. ನಮ್ಮ ರಾಯಚೂರು ಈರಣ್ಣ ಬೆಂಗಾಲಿ ಬರೆದಂಥ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ಪ್ರಶ್ನೆ:
ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 51 ಕೂಡು 30, 98 ಕಳೆ 48, 12 ಗುಣಿಸು 12, 175 ಭಾಗಿಸು 5. ಬಸವರತಿ ಉತ್ತರವನ್ನು ಕೊಡಿ. ಒತ್ತಿ ಸರ್. ಹಾಂ, ಹೇಳಿ. 2 2 3. 2 2 3. ರಾಜೇಶ್ವರಿ ಹಾಗೂ ಪದ್ಮ ಅವರು ಲೆಕ್ಕವನ್ನು ಪೂರ್ಣ ಮಾಡಿದರೆ ಬಸವರತಿ ಉತ್ತರ ಕೊಡಿ. ಇಲ್ಲಾಂದರೆ ಶ್ರೀನಿವಾಸ್ ಕೊಟ್ಟಂಥ ಉತ್ತರ 2 8 0. 2 8 0. ಬಸವರತಿ ಬೇಕಮ್ಮ, ಒತ್ಬಿಟ್ಟು ಹೇಳಬೇಕು. 2 8 0. ಹಾಂ, 2 8 0. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 81, 50, 144, 35 ಎಲ್ಲವನ್ನು ಕೂಡಿದ್ರೆ 3 1 0 310 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಬದುಕಿನ ಪ್ರತಿಬಿಂಬ ಎನ್ನುವ 108 ಕಿರುಗತ ಬಿಂಬಗಳು. ವೆಂಕಟೇಶ್ MT ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ನೀರ್ಜಾ ಬಾಟ್ಲಾ, ಸ್ಯಾಲಿ ಹೋಳ್ಕರ್, ಲಿಬಿಯಾ ಲೋಬೋ ಸರ್ದೇಸಾಯಿ, ಜುಮ್ಟೆ ಯೋಮ್ಗ್ಯಾಮ್ ಗ್ಯಾಮ್ಲಿನ್. ಮೊದಲಿಗೆ ರಾಜೇಶ್ವರಿ, ಆನಂತರ ಪದ್ಮ. ಮೂರನೇದು ಸರ್, ಲಿಬಿಯಾ ಲೋಬೋ ಸರ್ದೇಸಾಯಿ ಅಂತಿದ್ದಾರೆ. ಪದ್ಮ. ಒಂದನೇದು ಸರ್, ನೀರಜ. ಒಂದನೇದು ನೀರ್ಜಾ ಬಾಟ್ಲಾ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಸ್ಯಾರಿ ಹೋಳ್ಕರ್ ಆಗಿತ್ತು. ಯಾರು ಈ ಸ್ಯಾರಿ ಹೋಳ್ಕರ್ ಅಂತ ಪ್ರಶ್ನೆ ಕೇಳಿದರೆ, ಈಕೆಗೆ ಪದ್ಮಶ್ರೀ ಗೌರವ ಈ ವರ್ಷ ದೊರೆತಿದೆ. ಮಧ್ಯಪ್ರದೇಶಕ್ಕೆ ಸೇರಿದವರು, ಉದ್ಯಮಿ ಈಕೆ. ಮಾಹೇಶ್ವರಿ ಕೈಮಗ್ಗ ಅಥವಾ ಮಾಹೇಶ್ವರಿ ನೇಕಾರಿಕೆ ಮಧ್ಯಪ್ರದೇಶದಲ್ಲಿ ಅನೇಕ 100 ವರ್ಷಗಳಿಂದ ಪ್ರಚಲಿತದಲ್ಲಿ ಇರುವಂಥ ಒಂದು ಸ್ಥಳೀಯ ವಿದ್ಯೆ. ಇತ್ತೀಚೆಗೆ ಅವನತಿಯ ಕಡೆ ಸಾಗ್ತಾ ಇತ್ತು. ಅದನ್ನು ಗಮನಿಸಿ ಆ ಒಂದು ಕಲೆ ಏನಿತ್ತು ಅದನ್ನು ಪುನರುಜ್ಜೀವಗೊಳಿಸಿ ಇವತ್ತು ಮಾಹೇಶ್ವರಿ ಕೈಮಗ್ಗ ಉದ್ಯಮವನ್ನು ಸಂಪೂರ್ಣವಾಗಿ ಪುನರುತ್ಥಾನಗೊಳಿಸಿದ್ದಾರೆ ಸ್ಯಾಲಿ ಹೋಳ್ಕರ್ ಅವರು. ಇವರು ಅಮೆರಿಕನ್ ಸಂಜಾತ ಭಾರತೀಯರು. ಮುಂದಿನ ಪುಸ್ತಕ ಸವಿಸ್ಮೃತಿ, ವಿಧವಾ ವಿವಾಹದ ರೂವಾರಿಗಳು. ಗೌರವ ಸಂಪಾದಕರು ಬಾವೆಂ ಶೇಷ, ಪ್ರಧಾನ ಸಂಪಾದಕರು ಡಾಕ್ಟರ್ ಗೀತಾ ಕೃಷ್ಣಮೂರ್ತಿ. ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಮ, ಮಾ, ಲಿ, ಕ್ಯ, ಸಿ, ತೇ, ನಿ, ಬ.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡು. ಮಸಿ ಬಟ್ಟೆಯಲ್ಲಿ ಮಾಣಿಕ್ಯ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ 3 ಪುಸ್ತಕಗಳನ್ನು ಕೊಡುವಂಥ ಸಮಯ ಬಂತು. ಪದಬಂಧ ಸುಳುಹುಗಳನ್ನು ನೋಡು. ಹೊರಜಿ ಅಥವಾ ತಂತಿಯಿಂದ ಜೋಲಾಡುವ ಸೇತುವೆ, ಒಳ್ಳೆಯ ಗುಣ, ಹನಿ ಹನಿಯಾಗಿ. ಹೊರಜಿ ಅಂದರೆ ದಾರ, ಮತ್ತೇನಲ್ಲ. ಹೇಳಿ ಶ್ರೀನಿವಾಸ್, ಒಂದು ಉತ್ತರ. ತೂಗು ಸೇತುವೆ. ತೂಗು ಸೇತುವೆ. ಉತ್ತರವನ್ನು ನೋಡು. ತೂಗು ಸೇತುವೆ ಉತ್ತರ ಸರಿಯಾಗಿದೆ. ನಿನಾದ ಸಂಗೀತಕ್ಕೊಂದು ಕೈಪಿಡಿ ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ ತಮಗೆ ಅವಕಾಶ ಸಿಗುತ್ತೆ. ಒಳ್ಳೆಯ ಗುಣ, ಸುಗುಣ. ಸುಗುಣ. ಉತ್ತರವನ್ನು ನೋಡು. ಉತ್ತರ ಸರಿಯಾಗಿದೆ. ಜೇನಹನಿ ಎನ್ನುವ ಒಂದು ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ತುಂತುರು. ಹನಿ ಹನಿಯಾಗಿ. ತುಂತುರು. ತುಂತುರು. ಉತ್ತರವನ್ನು ನೋಡು. ಉತ್ತರ ಸರಿಯಾಗಿದೆ. ಐತಾಳರ ಕಥೆಗಳು 3 ಪುಸ್ತಕ ಶ್ರೀನಿವಾಸ್ ಅವರಿಗೆ ದೊರೆತಿದೆ. ಈಗ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಚಟ್ಪಟ್ ಚಿಂಕುರ್ಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಬರ್ತಾ ಇದೆ ರಾಜೇಶ್ವರಿ ಅವರಿಗೆ. ಸಿದ್ಧವಾಗಿದ್ದೀರಿ ಅಲ್ವಾ? ಮೊದಲ ಪ್ರಶ್ನೆ. ಕಿಶೋರ ಚಂದ್ರವಾಣಿ ಯಾರ ಕಾವ್ಯನಾಮ? ಕುವೆಂಪು, ಬೇಂದ್ರೆ. ಬೇಂದ್ರೆ. ಮುಂದಿನ ಪ್ರಶ್ನೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿರ್ಮಾಣಕ್ಕೆ 3 ಕಾರಣರು. ಮೈಸೂರು ಮಹಾರಾಜ ಮತ್ತು ಟಾಟಾ ಅವರು. 3ನೇವರು ಯಾರು? ಸಿ ವಿ ರಾಮನ್, ವಿವೇಕಾನಂದ. ಸಿ ವಿ ರಾಮನ್. ಮುಂದಿನ ಪ್ರಶ್ನೆ. ಕರ್ನಾಟಕವನ್ನು ಉತ್ತರ ಮತ್ತು ದಕ್ಷಿಣ ಭಾಗವನ್ನಾಗಿ ವಿಭಜಿಸುವ ನದಿ ಯಾವುದು? ತುಂಗಭದ್ರಾ ನದಿ, ಕೃಷ್ಣಾ ನದಿ. ಕೃಷ್ಣಾ ನದಿ. ಮುಂದಿನ ಪ್ರಶ್ನೆ. ಪುಲಿಗೆರೆಯ ತಿರುಳುಗನ್ನಡದಲ್ಲಿ ಯಾರು ಕಾವ್ಯವನ್ನು ರಚಿಸಿದರು? ಪಂಪ, ಜನ್ನ. ಜನ್ನ ಸರ್. ಮುಂದಿನ ಪ್ರಶ್ನೆ. ಬ್ರಿಟಿಷರು ಕೊಡಗನ್ನು ಯಾವಾಗ ವಶಪಡಿಸಿಕೊಂಡರು? 1834, 1874. 1834 ಸರ್. 34. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಕಿಶೋರ ಚಂದ್ರವಾಣಿ, ಕುವೆಂಪು ಅವರ ಬಾಲ್ಯದ ಕಾವ್ಯನಾಮ. 2ನೇ ಪ್ರಶ್ನೆಗೆ ಉತ್ತರ ವಿವೇಕಾನಂದ ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ ತುಂಗಭದ್ರಾ ನದಿ, ತಾವು ಕೃಷ್ಣ ಅಂತ ಹೇಳಿದಿರಿ. 4ನೇ ಪ್ರಶ್ನೆಗೆ ಉತ್ತರ ಪಂಪ, ಸರಿಯಾದ ಉತ್ತರ. 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1834 ಆಗಿತ್ತು. ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು? ಒಂದಕ್ಕೆ ಅಲ್ವಾ? 1 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಶ್ರೀನಿವಾಸ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು? ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರ. ಗ್ರಾಮಾಂತರ. ಮುಂದಿನ ಪ್ರಶ್ನೆ. ಕರ್ನಾಟಕವನ್ನಾಳಿದ ಸರ್ವಶ್ರೇಷ್ಠ ರಾಜವಂಶ ಯಾವುದು? ಹೊಯ್ಸಳ, ವಿಜಯನಗರ. ಹೊಯ್ಸಳ. ಮುಂದಿನ ಪ್ರಶ್ನೆ. ಯಾವ ರಾಜವಂಶ ನಿರ್ಮಿಸಿದ ಸುಮಾರು 70ಕ್ಕೂ ಹೆಚ್ಚು ದೇವಾಲಯಗಳು ಇವೆ ಎನ್ನಲಾಗಿದೆ? ವಿಜಯನಗರ, ಹೊಯ್ಸಳ. ಹೊಯ್ಸಳ. ಮುಂದಿನ ಪ್ರಶ್ನೆ. ಸೇಂಟ್ ಮೇರಿ ದ್ವೀಪ ಪೋರ್ಚುಗೀಸರು ಇಟ್ಟ ಹೆಸರು, ನಾವು ಇಟ್ಟ ಹೆಸರು ಯಾವುದು? ತೋನ್ಸೆಪಾರ್, ಕೋಡಿ ಬೆಂಗ್ರೆ. ಪೋಡಿ ಬೆಂಗಡೆ. ಮುಂದಿನ ಪ್ರಶ್ನೆ. ಶಿವನ ಸಮುದ್ರದಲ್ಲಿ ವಿದ್ಯುತ್ ಉತ್ಪಾದನೆಯು ಯಾವ ವರ್ಷದಲ್ಲಿ ಆರಂಭವಾಯಿತು? 1902, 1922. 1902. 2. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಅತ್ಯಂತ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ. ಮುಂದಿನ ಪ್ರಶ್ನೆಗೆ ಉತ್ತರ ವಿಜಯನಗರ ಸರ್ವಶ್ರೇಷ್ಠವಾದದ್ದು. 3ನೇ ಪ್ರಶ್ನೆಗೆ ಉತ್ತರ ಹೊಯ್ಸಳ, ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಉತ್ತರ ತೋನ್ಸೆಪಾರ್ ಅಂತ ಕರೀತೇವೆ. ಕೋಡಿ ಬೆಂಗ್ರೆ ಇನ್ನೊಂದು ದ್ವೀಪದ ಹೆಸರು. 5ನೇ ಪ್ರಶ್ನೆಗೆ ಉತ್ತರ 1902. ಎಷ್ಟು ಸರಿ ಉತ್ತರ ಕೊಟ್ಟಿದ್ದೀರಾ ತಾವು? 2 ಸರಿ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಪದ್ಮಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಇಕ್ಷ್ವಾಕು ವಂಶದ ನಾಗಾರ್ಜುನ ವಿಶ್ವವಿದ್ಯಾಲಯವು ಯಾವ ನದಿಯ ಹಿನ್ನೀರಿನಲ್ಲಿ ಮುಳುಗಿದೆ? ಕೃಷ್ಣಾ ನದಿ, ಗೋದಾವರಿ ನದಿ. ಗೋದಾವರಿ ನದಿ. ಮುಂದಿನ ಪ್ರಶ್ನೆ.
ಕೃಷ್ಣಾ ತುಂಗಭದ್ರಾ ನದಿಗಳ ಕಣಿವೆಯಲ್ಲಿ ಯಾವ ಪೂರ್ವಜರು ವಾಸವಾಗಿದ್ದರು? ನವಶಿಲಾಯುಗ, ಪೂರ್ವಶಿಲಾಯುಗ. ನವಶಿಲಾಯುಗ. ಮುಂದಿನ ಪ್ರಶ್ನೆ. ಬ್ರಿಟಿಷರ ಕಾಲದಲ್ಲಿ ಬಳ್ಳಾರಿಯು ಯಾರ ಆಡಳಿತದಲ್ಲಿತ್ತು? ಬಾಂಬೆ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರೆಸಿಡೆನ್ಸಿ. ಮದ್ರಾಸ್ ಪ್ರೆಸಿಡೆನ್ಸಿ. ಮುಂದಿನ ಪ್ರಶ್ನೆ. ಬಳ್ಳಾರಿ ಜಿಲ್ಲೆಯು ಕರ್ನಾಟಕದ ಯಾವ ಭಾಗಕ್ಕೆ ಸೇರುತ್ತದೆ? ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ. ಕಿತ್ತೂರು ಕರ್ನಾಟಕ. ಮುಂದಿನ ಪ್ರಶ್ನೆ. ಕರ್ನಾಟಕದಲ್ಲಿ ಗಂಡು ಹೆಣ್ಣಿನ ಅನುಪಾತವೇನು? 1,000 ಗಂಡಸರಿಗೆ 938 ಹೆಣ್ಣು ಮಕ್ಕಳು, ಅಥವಾ 1,000 ಗಂಡಸರಿಗೆ 928 ಹೆಣ್ಣುಮಕ್ಕಳು? 928. 928. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಕೃಷ್ಣಾ ನದಿ, ತಾವು ಗೋದಾವರಿ ಅಂತ ಹೇಳಿದ್ರಿ. ಮುಂದಿನ ಪ್ರಶ್ನೆಗೆ ಉತ್ತರ ನವಶಿಲಾಯುಗ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಮದ್ರಾಸ್ ಪ್ರೆಸಿಡೆನ್ಸಿ ಕೊಟ್ಟಿದ್ದೀರಾ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕಕ್ಕೆ ಬರಲ್ಲ ಬಳ್ಳಾರಿ. ಐದನೇ ಪ್ರಶ್ನೆಗೆ ಉತ್ತರ 938 ಆಗಿತ್ತು, 28 ಅಂತ ತಾವು ಹೇಳಿದ್ರಿ. ಒಟ್ಟು 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. 3, 2, 5 ಪುಸ್ತಕ ರಾಜೇಶ್ವರಿ ಅವರಿಗೆ, ಶ್ರೀನಿವಾಸ್ SR ಅವರಿಗೂ ಸಹ 5 ಪುಸ್ತಕ, ಹಾಗೂ ಪದ್ಮಾ ಅವರಿಗೆ 2 ಪುಸ್ತಕ ದೊರೀತಾ ಇದೆ. ಮೊದಲಿಗೆ ರಾಜೇಶ್ವರಿ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಶ್ರೀನಿವಾಸ್ ಅವರಿಗೆ 5 ಪುಸ್ತಕಗಳು, ಅಭಿನಂದನೆಗಳು. ಪದ್ಮಾ ಅವರಿಗೆ 2 ಪುಸ್ತಕಗಳು, ಅಭಿನಂದನೆ. ಶ್ರೀಗಂಧ ಅಂದ ಕೂಡಲೇ ಅದು ಕೇವಲ ಕರ್ನಾಟಕದಲ್ಲಿ ಬೆಳೆಯುತ್ತೆ ಅನ್ನೋ ಒಂದು ಭಾವ ಇರಬಹುದು ಕೆಲವರಿಗೆ. ಆಸ್ಟ್ರೇಲಿಯಾದಲ್ಲೂ ಬೆಳೆಯುತ್ತೆ, ನಮಗಿಂತ ಹೆಚ್ಚಿಗೆ ಬೆಳೆಯುತ್ತೆ. ಅದರ ವಿಶೇಷ ಅಂದರೆ ಗುಣಮಟ್ಟದ ದೃಷ್ಟಿಯಿಂದ ಕರ್ನಾಟಕದ ಶ್ರೀಗಂಧ ಶ್ರೇಷ್ಠವಾದದ್ದು. ಇಲ್ಲಿ 1 kgಗೆ ಸುಮಾರು 5,000 ರೂಪಾಯಿಗಳಾಗುತ್ತೆ ಆಸ್ಟ್ರೇಲಿಯಾ ಶ್ರೀಗಂಧ. ಅದೇ ಕರ್ನಾಟಕ ಶ್ರೀಗಂಧದ ಬೆಲೆ 1 kgಗೆ 7,000 ರೂಪಾಯಿಗಳಿಂತಲೂ ಹೆಚ್ಚಿರುತ್ತಂತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.